Hello everyone. Today I am discussing about remaining problems exercise 3.2. Find the values of the other 5 trigonometry functions in exercise 1 to 5. First, 1 ರಿಂದ 5 ಕೊಟ್ಟಿರ್ತಾರ ಅವ ಎಕ್ಸರ್ಸೈಸ್ ಅಲ್ಲಿ ಅವು ಏನಂತಬೇಕು 5 ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಕೇಳಿದ್ರು ಒಂದು ಫಂಕ್ಷನ್ ಒಂದು ಸೈನ್ ಇದು ಕೊಟ್ಟಿರ್ತಾರೆ ಸೈನ್ 5 ಆರೊಳಗೆ ಒಂದು ಕೊಟ್ಟಿರ್ತಾರೆ ಒಂದರೊಳಗೆ ಕಣ್ಣು ಹಿಡ್ಕೊಂಡು 5 ಕಣ್ಣು ಹಿಡಿಬೇಕು ಯಾವುದು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಈ cos x ಕೊಟ್ಟಾನ ಇನ್ನು ಯಾವ ಕಣ್ಣು ಹಿಡಬೇಕು sin x tan x cot x sec x cosec x ಓಕೆ ಇವು ಮೂರು ಗೊತ್ತಿರಬೇಕು ಮತ್ತು x lies in third quadrant ಅಂತ ಹೇಳಿ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ನಿಮಗೆ ತಲೆ ಬರಬೇಕು ಥರ್ಡ್ ಮೀನ್ಸ್ ಟಿ ಮೀನ್ಸ್ ಯಾವುದು ಟೇಕ್ ಅಂದ್ರೆ tan and cot ಪಾಸಿಟಿವ್ ಯಾವುದು ಥರ್ಡ್ ಕ್ವಾಡ್ರೆಂಟ್ ಈ ಬೇಕಾದ್ರೆ ನೀವು ಹಾಕೋಬಹುದು ಬೇಕಾದ್ರೆ ಚೆಕ್ ಮಾಡಕ ನೀವು ಹಾಕಬಹುದು ಬಿಡಬಹುದು ನೆನಪು ಬಿಟ್ಟಿದ್ದು here y axis here y dash here x dash ಈಗ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಇಲ್ಲಿ ಬರ್ತದ ಇದು ಥರ್ಡ್ ಕ್ವಾಡ್ರೆಂಟ್ ಅಬ್ಸರ್ವ್ ಥರ್ಡ್ ಕ್ವಾಡ್ರೆಂಟ್ ಇಲ್ಲಿ x ಅಂತ ತಗೋಣ ಇಲ್ಲಿ ನಾವು ಬೇಕಾದ್ರೆ x ಅಂತ ತಗೋಣ ಅಬ್ಸರ್ವ್ ಇಲ್ಲ ನಾವು ಬರೀತಾ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಣ cos x ಕೊಟ್ಟಾನ ಅಂದ್ರೆ -1/2 ಅಂದ್ರೆ adjacent side by hypothesis ಅಂದ್ರೆ ಇದು opposites ಇದು adjacent side ಇದು hypothesis ಇಲ್ಲಿ a ಅಂತಂದ್ರೆ -1 ಯಾಕೆ -1 ಅಂತ because x axis is negative so h ಅಂದ್ರೆ 2 ಇನ್ನು by using Pythagoras relations ಯೂಸ್ ಮಾಡೋಣ Pythagoras relations ಗೊತ್ತಿದ್ರೆ ಮಾತ್ರ ಏನಾಗ್ತದೆ ಆಪೋಸಿಟ್ ಏನ್ ಮಾಡ್ರಿ Pythagoras relations ಯೂಸ್ ಮಾಡೋಣ ಇಲ್ಲಿ O1 ಇಲ್ಲಿ A ಪಾಯಿಂಟ್ ಇದು B ಪಾಯಿಂಟ್ Pythagoras relations ಏನಂತ ನೋಡ್ರಿ ಫಾರ್ಮುಲಾ ಅಬ್ಸರ್ವ್ ಮಾಡ್ರಿ OA ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ OB ಸ್ಕ್ವೇರ್ OA ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್ ಅಥವಾ BO ಸ್ಕ್ವೇರ್ ಯಾರು ಬೇಕಾದ್ರೆ ಈಗ OA ಸ್ಕ್ವೇರ್ ಅಂತಂದ್ರೆ ಎಷ್ಟು ನೋಡ್ರಿ OA ಸ್ಕ್ವೇರ್ ಅಂದ್ರೆ ಇಟ್ಸ್ 2 ಸ್ಕ್ವೇರ್ AB ಸ್ಕ್ವೇರ್ ಗೊತ್ತದ ಇಲ್ಲ ಅದನ್ನ O ಸ್ಕ್ವೇರ್ ಅಂದ್ರೆ ಅಪೋಸಿಟ್ ಅಂತಂದ್ರೆ O ಸ್ಕ್ವೇರ್ OB ಅಥವಾ BO ಅಂತಂದ್ರೆ ಪ್ಲಸ್ -1 ಹೋಲ್ ಸ್ಕ್ವೇರ್ is 4 equal to O square plus 1 O square equal to 4 in 1 ikkada banta -1 4 -1 is 3 ಅಂದ್ರೆ O equal to means √3 ಅಥವಾ ನೀವು ಬೇಕಾದ್ರೆ O ಗೊತ್ತಾಗಲಿಲ್ಲ ಅಂದ್ರೆ AB ಅಂತ ಬರೆಯಿರಿ ಗೊತ್ತಾಗಲಿಲ್ಲ ಅಂದ್ರೆ AB so AB square equal to ಎಷ್ಟು ಬಂತ್ರಿ Pythagoras relations ಯೂಸ್ ಮಾಡಿದಾಗ AB square is AB square ಇದು ಏನಾಗ್ತದ √3 ಇಟ್ಸ್ √3 ಈಗ cos ಗೊತ್ತಾಯ್ತು ಲಕ್ಷದಲ್ಲಿ ಇನ್ನ sin x ಇನ್ನ 5 ಅಬ್ಸರ್ವ್ 5 ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಈ ಫಸ್ಟ್ ಬರ್ಕೊಡ್ಬೇಕಾ ಯಾವುದು sin x ಸೆಕೆಂಡ್ tan x ಥರ್ಡ್ cot x fourth sec x fifth cosec x ಈಗ ನಿಮಗೆ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ರೇಷಿಯೋಸ್ ಗೊತ್ತಿರಬೇಕು ಯಾವುದು ನಿಮಗೆ ಯಾವುದು sin x ಅಂತಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಥೆಸಿಸ್ tan x ಅಂತಂದ್ರೆ ಅಪೋಸಿಟ್ ಸೈಡ್ ಬೈ adjacent side cot ದ ರೆಸಿಪ್ರೋಕಲ್ ಉಲ್ಟಾ a by o sec x ಅಂತಂದ್ರೆ cos ಉಲ್ಟಾ ಯಾವುದು h by a ನೆಕ್ಸ್ಟ್ cosec sin ಉಲ್ಟಾ h by o ಓಕೆ ಇವೆಲ್ಲ ಗೊತ್ತಾಯ್ತು
ಈಗ ಅಬ್ಸರ್ವ್ ಮಾಡ್ರಿ ಯಾವ ಫಾರ್ಮ್ ಬರ್ತದ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಏನೇನ್ ಬರ್ತಾವ ನೋಡಿ sin x opposites √3 ಅದ hypothesis 2 ಅದ √3/2 ಸರ್ √3/2 ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಮೈನಸ್ ಆಗ್ತದ ಯಾಕಂದ್ರೆ ಬಿಕಾಸ್ y axis is negative here minus √3 here minus √3/2 okay because y axis is negative ಅಲ್ಲ ಹೌದಲ್ಲ ಹೌದಾ ಯಾಕಂದ್ರೆ ನಮಗೆ sin ಒಳಗೆ ಹೇಳಿದ್ನಲ್ಲ ಮೈನಸ್ ಮೈನಸ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ x ನು ಮೈನಸ್ ಆಗ್ತದ y ನು ಮೈನಸ್ ಆಗ್ತದ ಓಕೆ ಈಗ tan x ಅಂದ್ರೆ ಅಪೋಸಿಟ್ಸ್ ಅದ ಮೈನಸ್ √3 ಅದ a ಏನದ ಮೈನಸ್ 1 ಅದ ಅಬ್ಸರ್ವ್ ಮಾಡಿ ಮೈನಸ್ 1 ಅದ ಏನಾಗ್ತದ √3 ಆಗ್ತದ ಇನ್ನ ನೆಕ್ಸ್ಟ್ cot ಅದ a ಅಂದ್ರೆ ಅಪೋಸಿಟ್ಸ್ ಇದು adjacent sides ಮೈನಸ್ 1 ಅದ ಇಲ್ಲಿ ಡಿವೈಡೆಡ್ ಬೈ √3 ಅದ ಮೈನಸ್ is 1/√3 sec x ಅಂತಂದ್ರೆ hypothesis divided by ಏನದ adjacent sides hypothesis ಎಷ್ಟದ 2 ಅದ ಸರ್ 2 divided by -1 equal to -2 next cosec x ಅಂದ್ರೆ hypothesis divided by opposite sides here 2 divided by so opposites ಎಷ್ಟದ -√3 ಅದ ಅಂದ್ರೆ -2 by ಯಾವುದು √3 ಮತ್ತು ನಿಮಗೆ ಗೊತ್ತಿರಬೇಕು ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಯಾವುದು tan and cot ಅಬ್ಸರ್ವ್ ಮಾಡಿ tan ಪಾಸಿಟಿವ್ ಅದ cot ಬರುವಂತ ವ್ಯಾಲ್ಯೂ ಪಾಸಿಟಿವ್ ಅದ ಅಂದ್ರೆ tan ಪಾಸಿಟಿವ್ ಅಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಅದ ಅಂತ ಯಾವುದು ಥರ್ಡ್ ಕ್ವಾಡ್ರಂಟ್ ಅಲ್ಲಿ tan and cot ಅವ್ರ ಪಾಸಿಟಿವ್ ಅದ ಅಂದ್ರೆ ಇವೆರಡು ಪಾಸಿಟಿವ್ ಅದ ನೋಡಿ ಚೆಕ್ ಮಾಡಿ here ಪಾಸಿಟಿವ್ ಬಂದಿದ್ರೆ ಮಾತ್ರ ಏನಲ್ಲ ಥರ್ಡ್ ಕ್ವಾಡ್ರಂಟ್ ನಿಮ್ಗೆ ಕೊಟ್ಟಿದ ಪ್ರಕಾರ ಅವ್ನು ಕರೆಕ್ಟ್ ಐತಂತ ಅರ್ಥ ಆಯ್ತಿಲ್ರಿ ಇನ್ನು ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 5 ಅಂದ್ರೆ 5 ಕೈ ಹಿಡಿದ್ರಿ ಇಲ್ಲ ಅಂತಂದ್ರೆ ನೀವು ಈಗ ಪೈಥಾನ್ ರಿಲೇಷನ್ಸ್ ಗೊತ್ತಿರಲಿಲ್ಲ ಅಂದ್ರೆ cos x -1/2 ಅಂತಂದು ಮಾಡ್ಕೊಂಡು ನಿಮಗೆ ಒಂದು ಫಾರ್ಮುಲಾ ಫಸ್ಟ್ SSLC ಗೊತ್ತಿರಬೇಕು ಯಾವುದು cos square x plus sin square x equal to 1 cos square x equal to 1 minus sin square x cos x equal to root of 1 minus sin square x ಅಂದ್ರೆ sin square x cos square x ವ್ಯಾಲ್ಯೂ ಗೊತ್ತಾಗುತ್ತೆ ಅಂದ್ರೆ sin square x equal to ಅಂದ್ರೆ ಏನಾಗ್ತದೆ ಫಾರ್ಮುಲಾ ಏನಪ್ಪ ಫಸ್ಟ್ cos square x plus sin square x equal to 1 sin square x equal to square root of 1 minus cos square x sin x equal to square root of 1 minus cos square ಅಂದ್ರೆ -1/2 whole square ಅಂದ್ರೆ sin ಸಿಗ್ತದ ಅವಾಗ ಹೌದಾ sin ಸಿಕ್ತಂದ್ರೆ tan ಫಾರ್ಮುಲಾ ಅಂದ್ರೆ sin by cos ಆ ಫಾರ್ಮುಲಾ ಅಪ್ಲೈ ಮಾಡಿ cot ಅಂದ್ರೆ cos by sin ಓಕೆ sec ದ ರೆಸಿಪ್ರೋಕಲ್ ಏನು 1/cos ಅಂದ್ರೆ sec ದ -2 ಆಗ್ತದೆ cosec ಅಂದ್ರೆ cosec ದ sin ಫಾರ್ಮುಲಾ ಏನು cosec 1/sin x ಗೊತ್ತಾಗ್ತದ ಬರ್ದಿತ್ತು ಆ ತರನು ಮಾಡಿದ್ರು ಬರ್ತದೆ ನಿಮಗೆ ಈ ತರ ಡಯಾಗ್ರಾಮ್ ಕಲಿ ಕರೆಕ್ಟ್ ಎಕ್ಸಾಕ್ಟ್ ವ್ಯಾಲ್ಯೂ ಹೆಂಗ್ ಬರ್ತಾವ ಅಂತ ನೀವು ಈ ತರ ನೋಡಬಹುದು ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್ ಓಕೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ sin x = 3/5, x lies in second quadrant ಅಲ್ಲಿ sin is positive ಓಕೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಯಾವ ಪಾಸಿಟಿವ್ ಸ್ಟೂಡೆಂಟ್ಸ್ ಮೀನ್ಸ್ sin and cosec ಓಕೆ cosec ನು ಪಾಸಿಟಿವ್ ಬರಲೇಬೇಕು ಈಗ ಅಬ್ಸರ್ವ್ ಮಾಡಿ ನೀವು ಬೇಕಾದ ಡಯಾಗ್ರಾಮ್ ಹಾಕಿ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತದೆ here so y here is y dash so x here x dash ಅಬ್ಸರ್ವ್ ನಿಮಗೆ ಗೊತ್ತಿರಬೇಕು ಯಾವುದು ಇದು ಫಸ್ಟ್ ಕ್ವಾಡ್ರಂಟ್ ಇದು ಸೆಕೆಂಡ್ ಕ್ವಾಡ್ರಂಟ್ ಥರ್ಡ್ ಫೋರ್ತ್ ಇಲ್ಲಿ ನಮಗೆ ಸೆಕೆಂಡ್ ಅಂದ್ರೆ ಸೆಕೆಂಡ್ ಅಂದ್ರೆ ಇಲ್ಲಿ ಬರ್ತದೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇದು ಸೆಕೆಂಡ್ ಕ್ವಾಡ್ರಂಟ್ ಹಿಯರ್ ಇದು O ಇದು A ಇದು B ಹಿಯರ್ X ಹಿಯರ್ ಅಪೋಸಿಟ್ಸ್ ಅಬ್ಸರ್ವ್ ಮಾಡ್ರಿ ಈಗ ಏನೇ ಕೊಟ್ಟಾನ
ಇದು 3 ಅಪೋಸಿಟ್ಸ್ 3 ಕೊಟ್ಟಾನ, ಹೈಪೋಥೆಸಿಸ್ 5 ಕೊಟ್ಟಾನ. ಈಗ ಇದು ಲಕ್ಷ್ಯ, ಇದು ಹೈಪೋಥೆಸಿಸ್, ಇದು ಅಪೋಸಿಟ್ಸ್, ಇದು adjacent sides. ಈಗ ಅಬ್ಸರ್ವ್ ಮಾಡಿ ಲಕ್ಷ್ಯಲ್ಲಿ sin x opposite side by hypothesis 3/5. ಈಗ by using Python relations ಯೂಸ್ ಮಾಡ್ರಿ. Python relations ಏನಾಗ್ತದ, AO square ಅಥವಾ AO square equal to AB square plus AB square plus BO square. OA square is the 5 square, is the 5 square. AB square means 3 square equal plus OB square. Here 25 9 plus BO square. Okay. BO square equal to 25 minus 9 is 16. Is a BO equal to 4. It is a BO value is 4. It is a 4 ಬರ್ತದೆ. ಇದು 4, ಅದು 4 ಎಂದ -4 because x axis is negative. ಓಕೆ, ಗೊತ್ತಾಯ್ತಾ? -4. ಈಗ ಯಾವ್ಯಾವ 6 ಬರಿಬೇಕು. ಯಾವ್ಯಾವ್ರಿ 6? ಫಸ್ಟ್ cos x, second tan x, ಮೂರನೇದು cot x, fourth one sec x, fifth one cosec x. ಇದ್ರದ್ದು ಒಂದೊಂದು ಏನಲ್ಲ, adjacent side by hypothesis, opposite side by adjacent side by hypothesis, opposite. Next hypothesis divided by ಯಾವುದು adjacent side, hypothesis divided by opposites. ಇವು ಗೊತ್ತಿರಬೇಕು. ಇದು ಗೊತ್ತಿತ್ತು ನಿಮಗೆ ಈಸಿ ಗೋಯಿಂಗ್ ಆಗ್ತದೆ ಸಾಲ್ವ್ ಮಾಡಲಿಕ್ಕೆ. ಅರ್ಥ ಆಯ್ತಾ ಹೇಳ್ತಾ ಇರೋದು ಸ್ಟೂಡೆಂಟ್ಸ್? ಸ್ವಲ್ಪ ನಿಮ್ಗೆ ಗೊತ್ತಿತ್ತಂದ್ರೆ ಇವು 5 ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ಸ್ ಏನದ ಗೊತ್ತಿತ್ತಂದ್ರೆ ಅಪೋಸಿಟ್ಸ್ ಯಾವುದು, adjacent sides, hypothesis ಅನ್ನೋದು ಏನಾದ್ರು ಗೊತ್ತಿತ್ತಂದ್ರೆ ಜಲ್ದಿ ಆನ್ಸರ್ ಬರ್ತಾವು. ಈಗ sin cos x, cos x ಅಂದ್ರೆ opposites, ಅಬ್ಸರ್ವ್ ಮಾಡಿ cos x, cos x ಅಂದ್ರೆ adjacent side divided by hypothesis ಅಂದ್ರೆ ಯಾವುದು -4 divided by ಯಾವುದು 5. So last answer -4/5. Next tan x ನೋಡಿ, opposites ಎಷ್ಟದ, opposites ಲಕ್ಷಕ್ಕೆ 5, ಸಾರಿ 3 ಅದ, opposites 3 ಅದ, -4 ಅಂದ್ರೆ -3/4. So next ನೋಡಿ cot x ಅಂದ್ರೆ adjacent side divided by opposites. adjacent sides ಎಷ್ಟದ ನೋಡಿ, -4 ಅದ, opposites 3 ಅದ, -4/3. sec x ಅಂದ್ರೆ secant x ಅಂದ್ರೆ hypothesis 5 ಅದ ಮತ್ತು adjacent sides -4 ಅದ. Here 5 divided by -4 is -5/4. cosec hypothesis divided by opposite 5/3. Here 5/3. Observe ಮಾಡಿ second quadrant ಅಲ್ಲಿ, second quadrant means students sin and cosec. ಈಗ observe ಮಾಡಿ sin is positive ಅದ, cosec ನು positive ಅದ. remaining other trigonometric ratios are negative. okay, ಅಂದ್ರೆ ನಿಮ್ಗೆ ಗೊತ್ತಾಯ್ತಾ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತತಿ. ಪೈಥಾನ್ ರಿಲೇಷನ್ಸ್ ಗೊತ್ತಿದ್ದಾಗ ಡೈರೆಕ್ಟ್ ಬರೀರಿ, ಇದೇನ್ ಮಾಡ್ಬೇಕಂತ ಏನಿಲ್ಲ, ಡೈರೆಕ್ಟ್ ಅಪ್ಲೈ ಮಾಡಿ ಬರೀಬಹುದು. ಓಕೆ, ಥರ್ಡ್ ಪ್ರಾಬ್ಲಮ್ ಏನದ ನೋಡ್ರಿ, cot x 3/4 x lies in third quadrant ಅಂದ್ರೆ ನಿಮ್ಗೆ ತಲೆ ಪಿಕ್ಚರ್ ಬರ್ಬೇಕು ಏನಂತ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟೇಕ್ ಮೀನ್ಸ್ tan and cot ಕೊಟ್ಟಾನ ಅಂದ್ರೆ ಇನ್ನೊಂದು ಯಾವ್ದು ಪಾಸಿಟಿವ್ ಬರಬೇಕು, tan ಬರ್ಬೇಕಂದ್ರೆ ಉಳಿಕೆದ ರಿಮೈನಿಂಗ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ನೆಗೆಟಿವ್ ಇರ್ತದೆ. ಅರ್ಥ ಆಗ್ತದೇನೆ ಅದನ್ನು? ಈಗ ಫಸ್ಟ್ ನೋಡಿ ಯಾವುದು ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ, ಸಬ್ ಪ್ರೂಫ್
ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರ್ರಿ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ಕೋತ ಹೋಗ್ತದೆ. here y dash, here y, here x and x dash. ಥರ್ಡ್ ಕ್ವಾಡ್ರಂಟ್ ಅಂತ ಏನಂದ್ರೆ ಥರ್ಡ್ ಕ್ವಾಡ್ರಂಟ್ ಇಲ್ಲಿ ಬರ್ತದೆ. ಯಾವುದು ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದು 0, ಇದು ಬೇಕಾದ್ರೆ ಎ ಅನ್ರಿ, ಇದು ಬಿ ಅನ್ರಿ. here angle x, ಇದು ಅಬ್ಸರ್ವ್ ಮಾಡ್ರಿ, ಇವು ಅಪೋಸಿಟ್ಸ್, ಇದು ಅಪೋಸಿಟ್ಸ್, ಇದು adjacent sides, ಇದು hypothesis. ಈಗ ಏನು ಕೊಟ್ಟ ನೋಡ್ರಿ, ಅಬ್ಸರ್ವ್ ಮಾಡಿ. ಈಗ ಬರೀತಾ ಕಾನ್ಸೆಪ್ಟ್ ಏನು ಇದೆ, ಯಾವುದು ಕಾಟೆಕ್ಸ್ ಕೊಟ್ಟಾನ. ಕಾಟೆಕ್ಸ್ ಯಾವುದು adjacent side by opposites ಏನದ 3/4 ಕೊಟ್ಟಾನ. ಇಲ್ಲಿ ಸ್ವಲ್ಪ ಥರ್ಡ್ ಕ್ವಾಡ್ರಂಟ್ ಬಂದಾಗ ಸ್ವಲ್ಪ ಸ್ಟೂಡೆಂಟ್ಸ್ ಬಹಳ ಕೇರ್ಫುಲ್ ಆಗಿ ಬರೀಬೇಕಾಗ್ತದೆ. ಯಾಕಂದ್ರೆ ಥರ್ಡ್ ಕ್ವಾಡ್ರಂಟ್ ಏನೇ ಎಕ್ಸ್ ನೆಗೆಟಿವ್ ಇರ್ತದೆ, ವೈ ನೆಗೆಟಿವ್ ಇರ್ತದೆ ಅನ್ನೋದು ನಿಮಗೆ ಸೈನ್ ಆಫ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಹೇಳೀನಿ. ಈಗ ಅಬ್ಸರ್ವ್ ಮಾಡಿ, ಪಾರ್ಟ್ ಆಫ್ adjacent sides. adjacent sides ಏನದ ನೆಗೆಟಿವ್, ಯಾಕಂದ್ರೆ ಬಿಕಾಸ್ ಆಫ್ x axis is negative. ಸೊ ಅಬ್ಸರ್ವ್ ಮಾಡಿ, ಮತ್ತೇನದ ಅಪೋಸಿಟ್ಸ್. ಅಪೋಸಿಟ್ಸ್ 4 ಅದ, ಇದನ್ನು -4 ಆಗ್ತದೆ. ಯಾಕಂದ್ರೆ ಅಬ್ಸರ್ವ್ -3 by -4 -3 ಇದು ಬೇಕಾದ್ರೆ ಬರೀದ್ರೆ ಬರಿ -3 by -4 ಅಂದ್ರೆ 3/4 ಅದ. ಓಕೆ, ಸೊ ಈಗ ಹೈಪೋಥೆಸಿಸ್ ಅಂದ್ರೆ ಕಂಡುಹಿಡಿಯಬೇಕಾಗ್ತದೆ. ಹೈಪೋಥೆಸಿಸ್ ಏನದ ನೋಡಿ, ಫಾರ್ಮುಲಾ ಹೈಪೋಥೆಸಿಸ್ AO square equal to AB square plus BO square. AO square equal to AB square is -4 whole square, ಇದು -3 whole square. Here AO square equal to 16 plus 9. AO observe ಮಾಡ್ರಿ, AO square equal to 25. AO equal to 5. ಈಗ ಯಾವುದು ಇದು 5 ಅದ, ಇಟ್ಸ್ 5. ಈಗ ಅಬ್ಸರ್ವ್ ಮಾಡಿ, ಯಾವುದು ಫಸ್ಟ್ ನಂಬರ್ ನೋಡಿ, ಯಾವುದು sin x, ನೆಕ್ಸ್ಟ್ cos x, ನೆಕ್ಸ್ಟ್ ಥರ್ಡ್ tan x, ಫೋರ್ತ್ sec x, ಫಿಫ್ತ್ cosec x. ಇದಕ್ಕಿಂತ ಮುಂಚೆ ಏನದ, ಇವೆಲ್ಲ ರೇಷಿಯೋಸ್ ಬರ್ಕೊಂಡು ಯಾವುದು opposite side by hypothesis, adjacent by hypothesis, opposite side by adjacent side, hypothesis by adjacent side, hypothesis by opposites. ಈಗ ಇವೆಲ್ಲ ಗೊತ್ತಿದೆ ಕಂಡೀಷನ್ಸ್. ಇವು ಗೊತ್ತಿತ್ತಂದ್ರೆ ನಿಮ್ಗೆ ಈಸಿ ಗೋಯಿಂಗ್. ಈಗ sin x, sin x ಅಂದ್ರೆ ಅಪೋಸಿಟ್ಸ್ -4 ಅದ. ಅಬ್ಸರ್ವ್ ಮಾಡಿ, -4 divided by 5 ಅಂದ್ರೆ -4/5. adjacent cos x, cos x adjacent side by hypothesis, adjacent sides -3/5 equal to -3/5. okay, see here. next tan x, tan x opposites -4 the adjacent side -3 ಅಂದ್ರೆ opposites -4 by -3 equal to 4/3. okay, ಅದು secant x opposites 5 the adjacent side -3 ಅಂದ್ರೆ 5 by -3 equal to -5/3. okay, so next one cosec x, 5 divided by -4, so 5 by -4 equal to -5/4. ಇದು ಆನ್ಸರ್ಸ್ ಇಷ್ಟು ಬರ್ತಾವ. ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಸ್ವಲ್ಪ ಸೈನ್ ಬಾಳ ಅಬ್ಸರ್ವ್ ಮಾಡಿ, ಅದಕ್ಕೆ ನಾವು ಸೈನ್ ಯಾಕೆ ಹೇಳಿದ್ವಿ ಫಸ್ಟ್ ಗೆ ಬರ್ತದೆ. ಈಗ ಫಸ್ಟ್ ಕ್ವಾಡ್ರಂಟ್ ಆಗಿ ಯಾಕೆ ಒಂದಿಷ್ಟು ಮಂದಿ ಕೇಳ್ತಿದ್ರು ಸ್ಟೂಡೆಂಟ್ ಸೈನ್ ಏನು ಯೂಸ್ ಆಗ್ತದ ಅಂತ, ಬಟ್ ಇಲ್ಲಿ ಸೈನ್ ಯೂಸ್ ಸಲುವಾಗಿ ಯೂಸ್ ಆಗ್ತದೆ. ಫಸ್ಟ್ ಕ್ವಾಡ್ರಂಟ್ ನಲ್ಲಿ ಪ್ಲಸ್ ಪ್ಲಸ್, ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ಮೈನಸ್ ಪ್ಲಸ್, ಥರ್ಡ್ ಕ್ವಾಡ್ರಂಟ್ ಮೈನಸ್ ಮೈನಸ್, ಫೋರ್ತ್ ಕ್ವಾಡ್ರಂಟ್ ಪ್ಲಸ್ ಮೈನಸ್. ಅರ್ಥ ಆಯ್ತಾ? ಫೋರ್ತ್ ಒನ್ secant x equal to 13 divided by 5, x lies in fourth quadrant. Fourth quadrant means coffee. Coffee means sec
and cosec ಪಾಸಿಟಿವ್ ಅಂದ್ರೆ ಒಂದು sec ಪಾಸಿಟಿವ್ ಕೊಟ್ಟಾನ ಇನ್ನೊಂದು cos ಸಾರಿ cosec ಅಂತ ಹೇಳ್ತಾರ ಸಾರಿ sec ಪಾಸಿಟಿವ್ cos ಪಾಸಿಟಿವ್ ಈಗ ಅಬ್ಸರ್ವ್ ಮಾಡಿ ಪ್ರೂಫ್ ಸ್ವಲ್ಪ ನೋಡಿ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತಾರೆ here x dash y dash ಇಲ್ಲಿ ಡಯಾಗ್ರಾಮ್ ಏನು ಬರ್ತದ ಇಟ್ ಇಸ್ ಅ ಫೋರ್ತ್ ಕ್ವಾಡ್ರಂಟ್ here x is o a b okay so ಅಬ್ಸರ್ವ್ ಮಾಡಿ ಸೆಕೆಂಡ್ ಅಬ್ಸರ್ವ್ ಮಾಡಿ ಇಲ್ಲಿ ಬರ್ತದೆ ಯಾವುದು sec x ಅಂದ್ರೆ h divided by a so h 13 divided by a means is 5 ಇಲ್ಲಿ ಅಬ್ಸರ್ವ್ ಮಾಡಿ ಇದು ಏನಾಗ್ತದ ಅಪೋಸಿಟ್ಸ್ ಆಗ್ತದ ಇದು ಅಡ್ಜಸೆನ್ಸ್ ಆಗ್ತದ ಇದು ಹೈಪೋಥೆಸಿಸ್ ಆಗ್ತದ ಈಗ ಕೊಟ್ಟಿದ್ದು ಅಬ್ಸರ್ವ್ ಮಾಡಿ ಹೈಪೋಥೆಸಿಸ್ 13 ಅದ adjacent sides 5 ಇನ್ನ ಇದು ಗೊತ್ತಾಗಲ್ಲ ಐ ಥಿಂಕ್ -12 ಬರ್ತದೆ ಏನು ಮಾಡಬೇಕು ಬೈ ಯೂಸಿಂಗ್ ರಿಲೇಷನ್ಸ್ ಏನಾಗ್ತದ OB ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ AO ಸ್ಕ್ವೇರ್ OB ಸ್ಕ್ವೇರ್ ಎಷ್ಟು ನೋಡಿ 13 ಸ್ಕ್ವೇರ್ AB ಸ್ಕ್ವೇರ್ ಗೊತ್ತಿಲ್ಲ ಪ್ಲಸ್ 5 ಸ್ಕ್ವೇರ್ 169 equal to AB square plus 25 so AB square equal to 25 ಅಂದ್ರೆ 144 is AB equal to 12 so 12 ಅಂದ್ರೆ is a 12 ಆಗ್ತದ ಬಟ್ ಇಲ್ಲಿ y axis is ನೆಗೆಟಿವ್ ಇರೋದಕ್ಕೆ ಇಲ್ಲಿ -12 ಆಗ್ತದ ಬಿಕಾಸ್ ಫೋರ್ತ್ ಕ್ವಾಡ್ರಂಟ್ x ಪಾಸಿಟಿವ್ ಇರ್ತದ y ನೆಗೆಟಿವ್ ಇರ್ತದ ಅದಕ್ಕೆ ನಾನು ಬರೀತಿದ್ದೇನೆ ಅಂತ ಸೈನ್ ಪ್ಲಸ್ ಮೈನಸ್ ಅದ -y ಈಗ ಅಬ್ಸರ್ವ್ ಯಾವುದು ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಏನದ sin x ನೆಕ್ಸ್ಟ್ cos x tan x cot x next fifth one cosec x ಈಗ sin x ಫಾರ್ಮುಲಾ ಬರೀರಿ opposite side by hypothesis adjacent side by hypothesis opposite side by adjacent side by opposites next hypothesis by opposites ಈಗ sin x ಫಾರ್ಮುಲಾ opposites -12 ಅದ so -12 divided by hypothesis 13 here -12 by 13 here adjacent sides is 5 hypothesis 13 5 by 13 next tan x is opposite sides -12 adjacent sides is 5 okay so -12 by 5 so next cot x is adjacent sides is 5 so 5 divided by opposites ಎಷ್ಟು ಅಂದ್ರೆ -12 is -5 by 12 here cosec x is opposites 13 adjacent side ಯಾವುದು ಅಬ್ಸರ್ವ್ ಮಾಡಿ opposites -12 -13 by 12 ಅಂದ್ರೆ ಯಾವ ಪಾಸಿಟಿವ್ ಇರಬೇಕಂತ ಈಗ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಒಂದು cosec ಇನ್ನೊಂದು cos ಅದ ಇಲ್ಲಿ ನೋಡಿ ಚೆಕ್ ಮಾಡಿ ಕೋಎಫಿಷಿಯಂಟ್ಸ್ cos and sec are ಪಾಸಿಟಿವ್ ಇರಬೇಕು ಯಾವುದು fourth quadrant okay next fifth one tan x value for -5 by 12 x lies in second quadrant
ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ ನಿಮಗೆ ತಲೆ ಬರಬೇಕು ಸ್ಟೂಡೆಂಟ್ಸ್ ಮೀನ್ಸ್ ಸೈನ್ ಅಂಡ್ ಕೊಸೈನ್ ಇವೆರಡೇ ಪಾಸಿಟಿವ್ ಉಳಿಕೆದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್ ಓಕೆ ಸಿ ಅಬ್ಸರ್ವ್ ಮಾಡ್ತಾ ಬರ್ರಿ ಇಲ್ಲಿ ಸಬ್ ಪ್ರೂಫ್ ಹಿಯರ್ ಸೆಕೆಂಡ್ ಕ್ವಾಡ್ರಂಟ್ ಅಬ್ಸರ್ವ್ ಮಾಡ್ತಾ ಬರ್ರಿ ಹಿಯರ್ x dash y dash ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ಯಾವ ನೆಗೆಟಿವ್ ಇರ್ತದ x ಆಕ್ಸಿಸ್ ಹಿಯರ್ x ಇದು a o b ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ ಇದು ಆಪೋಸಿಟ್ಸ್ ಇರ್ತದ ಈಗ ಹೈಪೋಥೆಸಿಸ್ ಇರ್ತದ ಈಗ ಅಡ್ಜಸೆಂಟ್ ಸೈಡ್ಸ್ ಇರ್ತದ ಇಲ್ಲಿ ಇದು -5 ಇರ್ತದ ಇದು 12 ಇರ್ತದ ಯಾಕಂದ್ರೆ ಆಪೋಸಿಟ್ಸ್ ಮತ್ತು ಅಡ್ಜಸೆಂಟ್ ಸೈಡ್ ಈಗ tan x ಅಬ್ಸರ್ವ್ ಮಾಡಿ ಈಗ ನಾವು ಕೊಟ್ಟಿದ್ದು tan x opposite side by adjacent sides here opposites ಏನದ 12 for -5 by 12 so -5 by 12 yeah -5 ಯಾವಂತಂದ್ರೆ is opposites is 5 ಆಗ್ತದೆ opposites is 5 next adjacent side is -12 so observe ಮಾಡ್ರಿ ಯಾವುದು ಇಲ್ಲಿ -5 by 12 ಇನ್ನು ಪೈಥಾಗೋರಸ್ ರಿಲೇಷನ್ಸ್ ಯೂಸ್ ಮಾಡಲ್ಲ ಯಾವುದು AO ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BO ಸ್ಕ್ವೇರ್ AO ಸ್ಕ್ವೇರ್ ಪಟಾನಂದ್ರೆ ಇಲ್ಲ AB ಸ್ಕ್ವೇರ್ ಪಟಾನ 5 ಸ್ಕ್ವೇರ್ ಪ್ಲಸ್ -12 whole square AO square so 25 plus 144 AO square equal to 169 AO equal to 13 ಅಂದ್ರೆ ಇದು 13 ಇರ್ತದ ಸೊ 13 ಈಗ ಅಬ್ಸರ್ವ್ ಮಾಡಿ 13 ಗೊತ್ತಾಯ್ತು ಏನು ನೆಕ್ಸ್ಟ್ ಅಬ್ಸರ್ವ್ ಮಾಡಿ sin x ಓಕೆ ನೆಕ್ಸ್ಟ್ cos x value next third one cot x value next the fourth one sec x value fifth one cosec x value ಈಗ sin x formula opposite side by hypothesis cos x formula adjacent side by hypothesis cot x formula adjacent side by hypothesis cos sec x formula h by adjacent side h by opposite sides ಈಗ ಏನಂತ sin x formula sin x ಅಂದ್ರೆ ಏನಂತದ opposites 5 so 5 divided by ಏನದ 12 sorry hypothesis 13 okay so next cos x adjacent side -12 ಅದ -12 divided by 13 ಅಂದ್ರೆ -12 by 13 next sorry cot x adjacent side is -12 divided by opposites 5 ಅಂದ್ರೆ -12 divided by 5 okay second x opposites sorry ಅದು hypothesis 13 ಅದ adjacent side -12 ಅದ so -13 by 12 cosec x opposites the hypothesis 13 ಅದ opposites 5 okay second quadrant ಅಲ್ಲಿ ಯಾವ ಪಾಸಿಟಿವ್ ಬರಬೇಕ್ರಿ second quadrant ಅಲ್ಲಿ ಥರ್ಡ್ ಸ್ಟೂಡೆಂಟ್ಸ್ ಅಂದ್ರೆ sin ಮತ್ತು cosec sin and cosec ಪಾಸಿಟಿವ್ ಬೇಕು ಉಳಿಕೆದೆಲ್ಲ ನೆಗೆಟಿವ್ ಅದ ನೋಡಿ ಇದು ನೆಗೆಟಿವ್ ಓಕೆ ಗೊತ್ತಾಯ್ತಾ ಕ್ಲಿಯರ್ ಆಗ್ತದ್ರಿ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ ಎಲ್ಲರಿಗೂ ಓಕೆ ಥ್ಯಾಂಕ್